ಆಗಾಗ್ಗೆ ತಮ್ಮ ಹೇಳಿಕೆಗಳಿಂದ ವಿವಾದವನ್ನು ಸೃಷ್ಟಿಸಿಕೊಳ್ಳುವಂತಹ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಮುಸ್ಲಿಂ ಯುವತಿ ಮದುವೆಯಾದರೆ 5 ಲಕ್ಷ ಬಹುಮಾನ ಕೊಡ್ತೀವಿ ಎನ್ನುವಂಥ ವಿವಾದಾತ್ಮಕ ಹೇಳಿಕೆ ಉಚ್ಚಾಟಿತ ಶಾಸಕ ಯತ್ನಾಳ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಯತ್ನಾಳ್ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಮಧ್ಯಂತರ ಆದೇಶ ಹೊರಡಿಸಿದಂತಹ ಹೈಕೋರ್ಟ್ನ ಏಕಸದಸ್ಯ ಪೀಠ ಮುಸ್ಲಿಂ ಯುವತಿಯನ್ನು ಮದುವೆಯಾದರೆ 5 ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಶಾಸಕ ಯತ್ನಾಳ್. ಇದೇ ವಿಚಾರವಾಗಿ ಪ್ರಕರಣ ದಾಖಲಾಗಿತ್ತು. ಯತ್ನಾಳ್ ವಿರುದ್ಧ ದೂರು ದಾಖಲಿಸಿದಂತಹ ಮುಸ್ಲಿಂ ಮುಖಂಡ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಯತ್ನಾಳ್ ಅವರು. ಅರ್ಜಿ ವಿಚಾರಣೆ ನಡೆಸಿ ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ನೀಡಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದಂತಹ ಏಕಸದಸ್ಯ ಪೀಠದಿಂದ ಆದೇಶ ಬಂದಿದೆ. ಈ ವಿವಾದಾತ್ಮಕ ಹೇಳಿಕೆಯಿಂದ ಮುಸ್ಲಿಂ ಮುಖಂಡರೋರ್ವರು ಯತ್ನಾಳ್ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಹೀಗಾಗಿ ಇವರು ಕೂಡ ಒಂದು ರೀತಿಯಲ್ಲಿ ಈ ಪ್ರಕರಣವನ್ನು ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರ್ತಾರೆ ಶಾಸಕ ಯತ್ನಾಳ್. ಇದೀಗ ಎಲ್ಲ ವಿಚಾರಣೆಯನ್ನು ಮಾಡಿ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದಂತಹ ಪೀಠದಿಂದ ಆದೇಶ ಬಂದಿದೆ. ಇವರ ವಿರುದ್ಧ ಬಲವಂತದ ಕ್ರಮ ಆಗಬಾರದು ಅಂತ. ಹೀಗಾಗಿ ಸದ್ಯಕ್ಕೆ ಏನೇ ವಿವಾದಾತ್ಮಕ ಹೇಳಿಕೆಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಂತಹ ಯತ್ನಾಳ್ ಅವರಿಗೆ ಒಂದು ರೀತಿಯಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವುದಂತೂ ಹೌದು. ಅಂದರೆ ಇವರು ಈಗ ಉಚ್ಚಾಟಿತರಾಗಿದ್ದಾರೆ. BJPಯಿಂದ ಜೊತೆಗೆ ಹೊಸ ಪಕ್ಷ ಕಟ್ಟುವಂಥ ಒಂದು ಹುಮ್ಮಸ್ಸಲ್ಲಿ ಭರವಸೆಯಲ್ಲಿದ್ದಾರೆ. ಹೀಗಾಗಿ ಈ ಹಿಂದೆ ಆಡಿರುವಂಥ ಹೇಳಿಕೆಗಳು ಪಕ್ಷದಲ್ಲಿದ್ದಾಗಿರಬಹುದು ಅಥವಾ ಅವರ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಜನಗಳ ಮಧ್ಯದಲ್ಲಿರುವಾಗಲೋ ಸಮಾವೇಶಗಳಲ್ಲೋ ಒಂದು ರೀತಿಯಲ್ಲಿ ಸಾರ್ವಜನಿಕ ಸಭೆಗಳಲ್ಲೋ ಮಾತನಾಡುವ ಭರದಲ್ಲಿ ಒಂದಷ್ಟು ಇವರಿಗೆ ಗೊತ್ತಿಲ್ಲದ ಹಾಗೆ ವಿವಾದಾತ್ಮಕ ಹೇಳಿಕೆಗಳನ್ನು ಹೇಳಿ ತೊಂದರೆ ಒಂದು ರೀತಿಯಲ್ಲಿ ಸಿಕ್ಕಾಕೊಳ್ತಾ ಇರ್ತಾರೆ. ಇದೇ ಒಂದು ಮುಂದುವರೆದಂತಹ ಭಾಗದಲ್ಲಿ ಇವತ್ತು ಸದ್ಯಕ್ಕೆ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ.